ವಿಸಿಟ್ ಮಾಡಿದ್ದೀರಿ ಮ್ಯಾಮ್? ಎಲ್ಲ ಮುಗಿಸ್ಕೊಂಡು ಬಂದಿದ್ದೀರಿ, ಸ್ನೇಹಿತರ ಟಾಪ್ಗೆಲ್ಲ ಬಂದಿದ್ದೀರಿ. ಯುರೋಪ್ ಆ್ಯಕ್ಚುಲಿ ನನ್ನ ಫ್ರೆಂಡ್ ಮದುವೆ ಇತ್ತು, ಸೊ ಹಾಗಾಗಿ ಹೋಗಿದ್ದೆ. ಶಾರ್ಟ್ ಟ್ರಿಪ್ ಅಷ್ಟೇ ಆ್ಯಂಡ್ ಐ ಫೀಲ್ ರಿಲ್ಯಾಕ್ಸ್ಡ್. ಆ್ಯಂಡ್ ಇವತ್ತು ಟಿಂಬರ್ಸ್ ಆ್ಯಂಡ್ ಥ್ರೆಡ್ಸ್ ಶೋರೂಮ್ ಓಪನಿಂಗ್ ಬಂದಿದ್ದೀನಿ ಆ್ಯಂಡ್ ಇಟ್ ಲುಕ್ಸ್ ನೈಸ್. ಆ್ಯಂಡ್ ಕೋರ್ಮಂಗ್ಲದಲ್ಲ ಏನು ನೋಡಿದ್ರಿ ಮೇಡಮ್, ಏನು ಇಷ್ಟ? ಎಲ್ಲ ಚೆನ್ನಾಗಿದೆ. ದೇ ಹ್ಯಾವ್ ನೈಸ್ ಫರ್ನಿಚರ್ ಚೆನ್ನಾಗಿದೆ. ಫರ್ನಿಷಿಂಗ್ಸ್ ಅಷ್ಟು ನೋಡೋಕ್ಕಾಗಲಿಲ್ಲ ನಾನು, ಬಟ್ ದ ಫರ್ನಿಚರ್ಸ್ ಆಲ್ ವೆರಿ ನೈಸ್, ಗುಡ್ ಕ್ವಾಲಿಟಿ ಆ್ಯಂಡ್ ನೈಸ್ಲಿ ಡನ್. ಮನೆ ಅಂದರೆ ಒಂದು ಕಲ್ಪನೆಗಳಿರುತ್ತೆ. ಹೆಂಗಿತ್ತು ಮೇಡಮ್ ನಿಮ್ಗೊಂದು ಕನಸಿನ ಮನೆ ಅಂತಂದರೆ ಹೆಂಗಿರಬೇಕು, ಕನಸಿನ ಪ್ಲ್ಯಾನ್ಸ್ ಅಂದರೆ ಹೆಂಗಿತ್ತು ಮ್ಯಾಮ್? ನಾನು ಯಾವಾಗಲೂ ಒಂದು ತೊಟ್ಟಿ ಮನೆ ಮಾಡಬೇಕಂತ ನಂಗೆ ತುಂಬ ಆಸೆ ಇತ್ತು. ಇನ್ನೂ ಆ ಆಸೆ ಇನ್ನೂ ನಿರ್ವಹಿಸಿಲ್ಲ, ನಾನು ನಿರ್ವಹಿಸಬೇಕು, ನೋಡೋಣ. ಮ್ಯಾಮ್ ಇದೆಲ್ಲರ ಜೊತೆಗೆ ಒಂದು ವಿಚಾರದ ಬಗ್ಗೆ ಮಾತಾಡಿ. ಅದೇ ದರ್ಶನ್ ಅವ್ರ ವಿಚಾರವಾಗಿ ಪ್ರತಿಕ್ರಿಯೆ ನೀಡ್ತಾ ಬಂದಿರಿ, ಸಾಕಷ್ಟು ಬೆಳವಣಿಗೆಗಳಾಯಿತು. ನೀವು ಪೊಲೀಸ್ ಸ್ಟೇಷನ್ ಮೆಟ್ಲಿ ಇರುವಂಥ ಅವರ ಅಭಿಮಾನಿಗಳ ವಿಚಾರ ಈಗಾಗಿರುವಂಥ ಅದಾದ್ಮೇಲೆ ಕೂಡ ಒಂದಷ್ಟು ಸಂದೇಶಗಳನ್ನ ತಾವು ಕೊಟ್ಟಿದ್ದೀವಿ. ಅದಾದ್ಮೇಲೆ ನಾನು ಏನು ಹೇಳಬೇಕಿಲ್ಲ ಹೇಳ್ಬಿಡ್ತೀನಿ ಮಾಲ್ತೇಶ್. ಏನು ಹೇಳಿದ್ ನಿಮಗೆ ಐ ಆಲ್ರೆಡಿ ಸೆಡ್. ಹಾಂ, ಅದೊಂದು ನನಗೆ ತುಂಬ ಖುಷಿ. ಯಾಕಂದರೆ ಇದೆಲ್ಲ ಆದಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಲೇ ಹೇಳ್ಬೋದು. ದೇರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಆ್ಯಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಆ್ಯಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದು ಕಡೆ ಒಂದು ಒಳ್ಳೇದಾಯಿತು ಅಂತ. ಆ್ಯಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ, ಇನ್ನೂ ಅರೆಸ್ಟ್ಗಳು ಆಗ್ತಾ ಇದೆ. ಎಷ್ಟೋ ಜನ ಅವರು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ. ಇಲ್ಲಿವರೆಗೂ ಐ ಥಿಂಕ್ ಒಂದು 7 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಮುಂದೆ ಇನ್ನಷ್ಟು ಜನನೂ ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅದೇ ನಾನು ಹೇಳ್ದಂಗೆ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ವಿ ಹ್ಯಾವ್ ಟು ಇಷ್ಟೆಲ್ಲ ಬೆಳವಣಿಗೆ ಆಗಿದೆ, ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಈಗಲೂ ಕೂಡ ಇನ್ನೂ ಒಂದಷ್ಟು ಇದೇ ರೀತಿಯಾದಂಥ ಘಟನೆಗಳು ಆಗ್ತದೆ. ಬಟ್ ಅವ್ರಿಗೆ ಏನು ಸಂದೇಶವನ್ನು ಕೊಡ್ತಿದ್ದೀವಿ ಇದೆಲ್ಲ ಆದಮೇಲೂ ಕೂಡ? ಫಸ್ಟು ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿ ಅಂತ ಕಲೀರಿ, ಒಳ್ಳೆ ಬುದ್ಧಿ ಕಲೀರಿ, ಲರ್ನ್ ಟು ರೆಸ್ಪೆಕ್ಟ್ ವಿಮೆನ್. ನಿಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಿ ಒಂದು ಒಳ್ಳೆ ಕೆಲಸ ನೋಡಿ ಬ್ಯುಸಿಯಾಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ದಿ ಐಡಲ್ ಬ್ರೈನ್ ದಟ್ ಡಸ್ ಆಲ್ ದಟ್. ಇಟ್ಸ್ ಐಡಲ್ ಬ್ರೈನ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಒಂದು ಗಾದೆ ಇದೆ. ಹಾಗೆ ನಾವು ಸುಮ್ಮನೆ ಮನೇಲಿ ಕೂತಿರುವಾಗ ಅಥವಾ ಏನು ಕೆಲಸ ಇಲ್ಲದೆ ಇರುವಾಗ ವಿ ಸ್ಟಾರ್ಟ್ ಟು ಥಿಂಕ್ ನೆಗೆಟಿವ್ ಥಾಟ್ಸ್. ಸೊ ಆಗಿಂದ ಆಗ್ತಾ ಇದೆ ಅನಿಸುತ್ತೆ ನನಗೆ. ಯಾ ಓಕೆ, ಥ್ಯಾಂಕ್ ಯು. ಅವರು ಖಂಡಿತವಾಗ್ಲೂ ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೆ, ಎಸ್ಪೆಷಲಿ ಅವರ ಹೆಂಡತಿ ಮತ್ತು ಈಗ ಒಂದಷ್ಟು ತಿಂಗಳು ಹಿಂದೆ ಒಂದು ಮಗು ಕೂಡ ಆಗಿದೆ. ಸೊ ಅವರಿಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ನೋಡೋಣ. ಮೇಡಮ್ ನಿನ್ನೆ ಒಂದು ನಿಮ್ಮ ಆಡಿಯೋ ಅನ್ನೋಂಥದ್ದು, ಹೌದು, ಅದು ಏನು ಕ್ಲಾರಿಟಿ ಆ್ಯಕ್ಚುಲಿ ಯಾವಾಗಿಂದು? ಆ್ಯಕ್ಚುಲಿ ನಾನು ವಿಚಾರವಾಗಿ ಮಾತಾಡಿದ್ವಿ. ಆ್ಯಕ್ಚುಲಿ ನಾನು ಏನು ಹೇಳಿದೆ ಅಂದರೆ ಒಂದು ಕಡೆ ನನಗೆ ದರ್ಶನ ಪರಿಚಯ ಅಲ್ವಾ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಅವರು ಒಂದು ಲೈಟ್ ಬಾಯ್ ಆಗಿ ಬಂದಿದ್ರು ಇಂಡಸ್ಟ್ರಿಗೆ. ತುಂಬ ಚೆನ್ನಾಗಿ ಅವ್ರು ಬೆಳೆದ್ರು ನಮ್ಮ ಇಂಡಸ್ಟ್ರಿನಲ್ಲಿ, ಒಳ್ಳೊಳ್ಳೆ ಹಿಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಒಳ್ಳೆ ಹೆಸರು ಕೂಡ ಮಾಡ್ಕೊಂಡಿದ್ರು. ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾಯಿತ್ತು. ಯಾಕಂದರೆ ಏನು ಇಲ್ಲದೆ ಬಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಒಂದು ಖುಷಿ ಆಗುತ್ತೆ. ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ದಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು. ಆದರೆ ಅವ್ರ ಜೀವನ ಹಾಳು ಮಾಡಿಕೊಂಡ್ರು ಅಂತ ಅಲ್ಲಿಗೆ ನನಗೆ ಬೇಜಾರಾಯಿತು ಅಷ್ಟೇ. ಬಟ್ ಒಂದು ಸಮಾಜದಲ್ಲಿ ಇದ್ದೀವಿ ನಾವು, ಕಾನೂನು ಅಂದರೆ ನಾವು ರೆಸ್ಪೆಕ್ಟ್ ಕೊಡಬೇಕು ಆ್ಯಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೇ ನಾವು ಸಮಾಜದಲ್ಲಿ ಒಂದು ಒಳ್ಳೆ ದಾರಿನಲ್ಲಿ ನಾವು ಎಲ್ಲರೂ ಹೋಗ್ಬೋದು. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಜಡ್ಜ್ಮೆಂಟ್ ಆ್ಯಂಡ್ ಐ ಥ್ಯಾಂಕ್ ದ ಸುಪ್ರೀಂ ಕೋರ್ಟ್ ಫಾರ್ ಗಿವಿಂಗ್ ದಿಸ್ ಜಡ್ಜ್ಮೆಂಟ್. ಮತ್ತೆ ಇಂಡಸ್ಟ್ರಿ ಒಂದು ದೊಡ್ಡ ಲಾಸು, ಫಿಲಮ್ಗಳು ಬರೋದು ಅನ್ನೋಂಥ ಚರ್ಚೆಗಳು. ಯಾಕೆ ಇವಾಗ ಸೂ ಫ್ರಮ್ ಸೋ ಆಯ್ತಲ್ಲ, ಇವಾಗ ಯು ಡೋಂಟ್ ಸೂ ಫ್ರಮ್ ಸೋ ಇಂದ ಏನು ಕಲ್ತಿದ್ದೀವಿ ನಾವು? ದೊಡ್ಡ ಹೀರೋ, ದೊಡ್ಡ ಬಜೆಟ್ ಏನು ಬೇಕಾಗಲ್ಲ. ಕತೆ ಚೆನ್ನಾಗಿದ್ದರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ. ದಟ್ಸ್ ವಾಟ್ ಐ ಫೀಲ್. ತುಂಬ ಸರಿ ಹೇಳ್ತೀವಲ್ಲ ಮೇಡಮ್, ಸ್ಟಾರ್ಗಳ ಸಿನಿಮಾಗಳು ಬಂದರೆ ಮಾತ್ರ ಜನ ಥಿಯೇಟ್ರಿಗೆ ಬರುವಂಥದ್ದು, ಅದು ಸುಳ್ಳು ಅಲ್ವಾ? ಬಿಕಾಸ್ ಸೂ ಫ್ರಮ್ ಸೋ ನೋಡಿ, ಅದರಲ್ಲಿ ಎಲ್ಲ ಹೊಸಬ್ರು. JP ತುಮನಾಳ್ ನಮ್ಮ ಸಿನಿಮಾದಲ್ಲೂ ಮಾಡಿದ್ದಾರೆ ಆ್ಯಂಡ್ ರಾಜ್ಬಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದಾರಲ್ಲ, 3 ಜನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ನಾವು ಎಷ್ಟೋ ಕಲಿಬೋದು. ಯಾಕಂದರೆ ಬಿಗ್ ಬಜೆಟ್ ಬೇಕಾಗಿಲ್ಲ, ದೊಡ್ಡ ಹೀರೋಸು ಬೇಕಾಗಿಲ್ಲ, ಕತೆ ಚೆನ್ನಾಗಿದ್ದರೆ ಜನ ಹೋಗಿ ಸಿನಿಮಾ ನೋಡ್ತಾರೆ. ಮೇಡಮ್ ಇನ್ನೊಂದು, ಈಗ ಈ ಡೆವಿಲ್ ಸಿನಿಮಾ ಕೂಡ ಈಗ ಬಿಗ್ ಬಜೆಟ್ ಸಿನಿಮಾ, ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಒಬ್ಬ ನಟ ಈಗ ಜೈಲಿಗೆ ಹೋಗಿರುತ್ತೆ, ಸಿನಿಮಾಗೆ ಇಂಪ್ಯಾಕ್ಟ್
ಇಂಪ್ಯಾಕ್ಟ್ ಆಗುತ್ತೆ ಸಿನಿಮಾಗೆ, ಇದರಿಂದ ಪ್ರೊಡ್ಯೂಸರ್ಗೆ ನಷ್ಟ ಆಗುತ್ತೆ ಅನ್ನೋ ಒಂದು ಆ್ಯಂಗಲ್ ಕೂಡ ಚರ್ಚೆ. ಓಕೆ, ಇದ್ರ ಬಗ್ಗೆ ಏನಿಲ್ಲ, ಅದು ಸರ್ಕಮ್ಸ್ಟಾನ್ಷಿಯಲ್ ಅಲ್ವಾಪ್ಪ, ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗುತ್ತೆ. ಅದಾಗಿರೋದಾಗಿದೆ ಆ್ಯಂಡ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡಲೇಬೇಕು. ಸಿನಿಮಾನೇ ಮುಖ್ಯ ಅಂತ ಅಲ್ಲ, ಸಮಾಜದ ಬಗ್ಗೆ ನಾವು ಯೋಚನೆ ಮಾಡಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಮೇಡಮ್, ಒಂದು ಸೋಷಿಯಲ್ ಮೀಡಿಯಾದ ಅತಿರೇಕದ ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಇವತ್ತು ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಅಂದರೆ ಅಭಿಮಾನಿಗಳಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕನೆಕ್ಟ್ ಆಗುತ್ತೆ. ವಿಜಯಲಕ್ಷ್ಮಿ ಅವರು ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತೀನಿ, ನಿಮ್ಮ ಕನೆಕ್ಟ್ ಆಗ್ತೀನಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇದನ್ನು ನೀವು ಹೇಗೆ ತಗೊಳ್ತೀರಿ ಅಂತ? ದರ್ಶನ್ ಅವರ ಸೋಷಿಯಲ್ ಮೀಡಿಯಾನ ವಿಜಯಲಕ್ಷ್ಮಿ ಅವರು ಕನೆಕ್ಟ್ ಆಗಿ ಅವ್ರು ಹ್ಯಾಂಡಲ್ ಮಾಡ್ತಾ ಅಭಿಮಾನಿಗಳಿಗೆ ನಾನು ಕನೆಕ್ಟ್ ಆಗ್ತೀನಿ ಅನ್ನೋಂಥ ಒಂದು ಬೇರೆ ಥರದ ಬೆಳವಣಿಗೆ. ಅರ್ಥ ಆಗಲಿಲ್ಲ ನನಗೆ. ವಿಜಯಲಕ್ಷ್ಮಿ ಅವರು ಇನ್ನು ಮುಂದೆ ದರ್ಶನ್ ಅವರ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಓಕೆ, ಗುಡ್, ದಟ್ಸ್ ಗುಡ್. ಅಭಿಮಾನಿಗಳಿಗೆ ಸಂದೇಶ ಸಾರ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಓ, ದ್ಯಾಟ್ಸ್ ಗುಡ್. ಅವರು ಒಂದು ಹೆಣ್ಣಲ್ವಾ, ಸೊ ಅವ್ರಿಗೆ ಅರ್ಥ ಆಗುತ್ತೆ ಈ ಥರದಿಂದ ಏನೇನಾಗುತ್ತೆ ಅಂತ. ಆ ಥರ ಮಾಡಬಾರ್ದು ಅಂತ ಐ ಹೋಪ್ ದಟ್ ವಿಜಯಲಕ್ಷ್ಮಿ ಅವರು ದರ್ಶನ್ ಫ್ಯಾನ್ಸ್ ಅವ್ರು ಏನು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗಲಿ ಅಂತ ನಾನು ಐ ಬಿ ವೆರಿ ಹ್ಯಾಪಿ ವಿಜ್ ಈಸ್ ಗೋಯಿಂಗ್ ಟು ಬಿ. ಅದು ಒಳ್ಳೆ ಬೆಳವಣಿಗೆ. ಅಭಿಮಾನಿಗಳಿಗೆ ಒಂದು ಮಹಿಳೆಯಾಗಿ ಮಹಿಳೆಯರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಅವ್ರು ಬಗೆಹರಿಸಿದ್ರೆ ಒಳ್ಳೇದಲ್ವಾ? ಐ ಥಿಂಕ್ ವಿಜಯಲಕ್ಷ್ಮಿ ಅದನ್ನ ನೋಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್. ಐ ಹೋಪ್ ಶಿ ಡಸ್ ಇಟ್. ಯಾ, ವಿಸಿಟ್ ಮಾಡಿದ್ದೀರಿ ಮ್ಯಾಮ್? ಎಲ್ಲ ಮುಗಿಸ್ಕೊಂಡು ಬಂದಿದ್ದೀರಿ, ಸ್ನೇಹಿತರ ಶಾಪ್ಗೆಲ್ಲ ಬಂದಿದ್ದೀರಿ. ಯುರೋಪ್ ಆ್ಯಕ್ಚುಲಿ ನನ್ನ ಫ್ರೆಂಡ್ ಮದುವೆ ಇತ್ತು, ಸೊ ಹಾಗಾಗಿ ಹೋಗಿದ್ದೆ. ಶಾರ್ಟ್ ಟ್ರಿಪ್ ಅಷ್ಟೇ ಆ್ಯಂಡ್ ಐ ಫೀಲ್ ರಿಲ್ಯಾಕ್ಸ್ಡ್. ಆ್ಯಂಡ್ ಇವತ್ತು ಟಿಂಬರ್ಸ್ ಆ್ಯಂಡ್ ಥ್ರೆಡ್ಸ್ ಶೋರೂಮ್ ಓಪನಿಂಗ್ ಬಂದಿದ್ದೀನಿ ಆ್ಯಂಡ್ ಇಟ್ ಲುಕ್ಸ್ ನೈಸ್. ಆ್ಯಂಡ್ ಕೋರ್ಮಂಗ್ಲದಲ್ಲ, ಏನು ನೋಡಿದ್ರಿ ಮೇಡಮ್, ಏನು ಇಷ್ಟ? ಎಲ್ಲ ಚೆನ್ನಾಗಿದೆ. ದೇ ಹ್ಯಾವ್ ನೈಸ್ ಫರ್ನಿಚರ್ ಚೆನ್ನಾಗಿದೆ. ಫರ್ನಿಶಿಂಗ್ಸ್ ಅಷ್ಟು ನೋಡೋಕ್ಕಾಗಲಿಲ್ಲ ನಾನು, ಬಟ್ ದ ಫರ್ನಿಚರ್ಸ್ ಆಲ್ ವೆರಿ ನೈಸ್, ಗುಡ್ ಕ್ವಾಲಿಟಿ ಆ್ಯಂಡ್ ನೈಸ್ಲಿ ಡನ್. ನಿಮಗೆ ಮನೆ ಅಂದರೆ ಒಂದಿಷ್ಟು ಕಲ್ಪನೆಗಳಿರುತ್ತೆ ಅಂತ ಹೆಂಗಿತ್ತು ಮೇಡಮ್? ನಿಮ್ಗೊಂದು ಕನಸಿನ ಮನೆ ಅಂತಂದರೆ ಹೆಂಗಿರಬೇಕು, ಕನಸಿನ ಪ್ಲ್ಯಾನ್ಸ್ ಅಂದರೆ ಹೆಂಗಿತ್ತು ಮ್ಯಾಮ್? ನಾನು ಯಾವಾಗಲೂ ಒಂದು ತೊಟ್ಟಿ ಮನೆ ಮಾಡಬೇಕಂತ ನಂಗೆ ತುಂಬ ಆಸೆ ಇತ್ತು. ಇನ್ನೂ ಆ ಆಸೆ ಇನ್ನೂ ನಿರ್ವಹಿಸಿಲ್ಲ, ನಾನು ನಿರ್ವಹಿಸಬೇಕು, ನೋಡೋಣ. ಮ್ಯಾಮ್, ಇದೆಲ್ಲರ ಜೊತೆಗೆ ಒಂದು ವಿಚಾರದ ಬಗ್ಗೆ ಮಾತಾಡಿ. ಅದೇ ದರ್ಶನ್ ಅವ್ರ ವಿಚಾರವಾಗಿ ಪ್ರತಿಕ್ರಿಯೆ ನೀಡ್ತಾ ಬಂದಿರಿ, ಸಾಕಷ್ಟು ಬೆಳವಣಿಗೆಗಳಾಯಿತು. ನೀವು ಪೊಲೀಸ್ ಸ್ಟೇಷನ್ ಮೆಟ್ಲಿ ಇರುವಂಥದ್ದು ಅವರ ಅಭಿಮಾನಿಗಳ ವಿಚಾರ ಈಗಾಗಿರುವಂಥದ್ದು ಅದಾದ್ಮೇಲೆ ಕೂಡ ಒಂದಷ್ಟು ಸಂದೇಶಗಳನ್ನ ತಾವು ಕೊಟ್ಟಿದ್ದೀವಿ. ಅದಾದ್ಮೇಲೆ ನಾನು ಏನು ಹೇಳಬೇಕಿಲ್ಲ ಹೇಳ್ಬಿಡ್ತೀನಿ ಮಾಲ್ತೇಶ್. ಏನು ಹೇಳಿದ್ ನಿಮಗೆ ಐ ಆಲ್ರೆಡಿ ಸೆಡ್. ಧೈರ್ಯ ಬಂದಿದೆ. ಹಾಂ, ಅದೊಂದು ನನಗೆ ತುಂಬ ಖುಷಿ. ಯಾಕಂದರೆ ಇದೆಲ್ಲ ಆದಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಲೇ ಹೇಳ್ಬೋದು. ದೆರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಆ್ಯಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಆ್ಯಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದು ಕಡೆ ಒಂದು ಒಳ್ಳೇದಾಯಿತು ಅಂತ. ಆ್ಯಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ, ಇನ್ನೂ ಅರೆಸ್ಟ್ಗಳಾಗ್ತಾ ಇದೆ. ಎಷ್ಟೋ ಜನ ಅವರು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ. ಇಲ್ಲಿವರೆಗೂ ಐ ಥಿಂಕ್ ಒಂದು 7 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಮುಂದೆ ಇನ್ನಷ್ಟು ಜನನೂ ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅದೇ ನಾನು ಹೇಳ್ದಂಗೆ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ವಿ ಹ್ಯಾವ್ ಟು ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಮೇಡಮ್, ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಈಗಲೂ ಕೂಡ ಇನ್ನೂ ಒಂದಷ್ಟು ಇದೇ ರೀತಿಯಾದಂಥ ಘಟನೆಗಳು ಆಗ್ತದೆ. ಬಟ್ ಅವ್ರಿಗೆ ಏನು ಸಂದೇಶವನ್ನು ಕೊಡ್ತೀವಿ ಇದೆಲ್ಲ ಆದ್ಮೇಲೂ ಕೂಡ? ಫಸ್ಟು ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿ ಅಂತ ಕಲೀರಿ, ಒಳ್ಳೆ ಬುದ್ಧಿ ಕಲೀರಿ, ಲರ್ನ್ ಟು ರೆಸ್ಪೆಕ್ಟ್ ವಿಮೆನ್. ನಿಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಿ ಒಂದು ಒಳ್ಳೆ ಕೆಲಸ ನೋಡಿ ಬ್ಯುಸಿಯಾಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ದಿ ಐಡಲ್ ಬ್ರೈನ್ ದಟ್ ಡಸ್ ಆಲ್ ದಟ್. ಇಟ್ಸ್ ಐಡಲ್ ಬ್ರೈನ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಒಂದು ಗಾದೆ ಇದೆ. ಹಾಗೆ ನಾವು ಸುಮ್ಮನೆ ಮನೇಲಿ ಕೂತಿರುವಾಗ ಅಥವಾ ಏನು ಕೆಲಸ ಇಲ್ಲದೆ ಇರುವಾಗ ವಿ ಸ್ಟಾರ್ಟ್ ಟು ಥಿಂಕ್ ನೆಗೆಟಿವ್ ಥಾಟ್ಸ್. ಸೊ ಆಗಿಂದ ಆಗ್ತಾ ಇದೆ ಅನಿಸುತ್ತೆ ನನಗೆ. ಯಾ, ಓಕೆ, ಥ್ಯಾಂಕ್ ಯು. ತೀರ್ಪು ಬಂದಾಗ ಅನ್ನೋದು ನಿಮ್ಮ ಆಸೆ ಆಗಿತ್ತು. ಬೆಳವಣಿಗೆ ನೋಡಿ ಆ ಕುಟುಂಬದವರು ಅವರು ಖಂಡಿತವಾಗ್ಲೂ ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೆ ಎಸ್ಪೆಷಲಿ ಅವರ ಹೆಂಡತಿ ಮತ್ತು ಈಗ ಒಂದಷ್ಟು ತಿಂಗಳು ಹಿಂದೆ ಒಂದು ಮಗು ಕೂಡ ಆಗಿದೆ. ಸೊ ಅವರಿಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ನೋಡೋಣ. ಮೇಡಮ್, ನಿನ್ನೆ ಒಂದು ನಿಮ್ಮ ಆಡಿಯೋ ಅನ್ನೋಂಥದ್ದು ಅದು ಏನು ಕ್ಲಾರಿಟಿ ಆ್ಯಕ್ಚುಲಿ ಯಾವಾಗಿಂದು? ಆ್ಯಕ್ಚುಲಿ ನಾನು ಸ್ನೇಹದ ವಿಚಾರವಾಗಿ ಮಾತಾಡಿದ್ವಿ. ಆ್ಯಕ್ಚುಲಿ ನಾನು ಏನು ಹೇಳಿದೆ ಅಂದರೆ ಒಂದು ಕಡೆ ನನಗೆ ದರ್ಶನ ಪರಿಚಯ ಅಲ್ವಾ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಅವರು ಒಂದು ಲೈಟ್ ಬಾಯ್ ಆಗಿ ಬಂದಿದ್ರು ಇಂಡಸ್ಟ್ರಿಗೆ. ತುಂಬ ಚೆನ್ನಾಗಿ ಅವ್ರು ಬೆಳೆದ್ರು ನಮ್ಮ ಇಂಡಸ್ಟ್ರಿನಲ್ಲಿ, ಒಳ್ಳೊಳ್ಳೆ ಹಿಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಒಳ್ಳೆ ಹೆಸರು ಕೂಡ ಮಾಡ್ಕೊಂಡಿದ್ರು. ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾಯಿತ್ತು. ಯಾಕಂದರೆ ಏನು ಇಲ್ಲದೆಯವರು ಬಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಒಂದು ಖುಷಿ ಆಗುತ್ತೆ. ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ದಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು, ಆದರೆ ಅವ್ರ ಜೀವನ ಹಾಳು ಮಾಡಿಕೊಂಡ್ರು ಅಂತ
ಅಲ್ಲಿಗೆ ನನಗೆ ಬೇಜಾರಾಯಿತು ಅಷ್ಟೇ. ಬಟ್ ಒಂದು ಸಮಾಜದಲ್ಲಿ ಇದ್ದೀವಿ ನಾವು, ಕಾನೂನು ಅಂದರೆ ನಾವು ರೆಸ್ಪೆಕ್ಟ್ ಕೊಡಬೇಕು ಆ್ಯಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೇ ನಾವು ಸಮಾಜದಲ್ಲಿ ಒಂದು ಒಳ್ಳೆ ದಾರಿನಲ್ಲಿ ನಾವು ಎಲ್ಲರೂ ಹೋಗ್ಬೋದು. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಜಡ್ಜ್ಮೆಂಟ್ ಆ್ಯಂಡ್ ಐ ಥ್ಯಾಂಕ್ ದ ಸುಪ್ರೀಂ ಕೋರ್ಟ್ ಫಾರ್ ಗಿವಿಂಗ್ ದಿಸ್ ಜಡ್ಜ್ಮೆಂಟ್. ಮತ್ತೆ ಇಂಡಸ್ಟ್ರಿ ಒಂದು ದೊಡ್ಡ ಲಾಸು, ಫಿಲಮ್ಗಳು ಬರೋದು ಅನ್ನೋಂಥ ಚರ್ಚೆಗಳು. ಯಾಕೆ ಇವಾಗ ಸೂ ಫ್ರಮ್ ಸೋ ಆಯ್ತಲ್ಲ, ಇವಾಗ ಯು ಡೋಂಟ್ ಸೂ ಫ್ರಮ್ ಸೋ ಇಂದ ಏನು ಕಲ್ತಿದ್ದೀವಿ ನಾವು? ದೊಡ್ಡ ಹೀರೋ, ದೊಡ್ಡ ಬಜೆಟ್ ಏನು ಬೇಕಾಗಲ್ಲ, ಕತೆ ಚೆನ್ನಾಗಿದ್ದರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ. ದಟ್ಸ್ ವಾಟ್ ಐ ಫೀಲ್. ತುಂಬಾ ಸರಿ ಹೇಳ್ತೀವಲ್ಲ ಮೇಡಮ್, ಸ್ಟಾರ್ಗಳ ಸಿನಿಮಾಗಳು ಬಂದ್ರೆ ಮಾತ್ರ ಜನ ಥಿಯೇಟ್ರಿಗೆ ಬರುವಂಥದ್ದು, ಅದು ಸುಳ್ಳು ಅಲ್ವಾ? ಬಿಕಾಸ್ ಸೂ ಫ್ರಮ್ ಸೋ ನೋಡಿ, ಅದರಲ್ಲಿ ಎಲ್ಲ ಹೊಸಬ್ರು, JP ತುಮನಾಳ್ ನಮ್ಮ ಸಿನಿಮಾದಲ್ಲೂ ಮಾಡಿದ್ದಾರೆ ಆ್ಯಂಡ್ ರಾಜ್ಬಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದಾರಲ್ಲ, 3 ಜನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ನಾವು ಎಷ್ಟೋ ಕಲಿಬೋದು, ಯಾಕಂದರೆ ಬಿಗ್ ಬಜೆಟ್ ಬೇಕಾಗಿಲ್ಲ, ದೊಡ್ಡ ಹೀರೋಸು ಬೇಕಾಗಿಲ್ಲ, ಕತೆ ಚೆನ್ನಾಗಿದ್ದರೆ ಜನ ಹೋಗಿ ಸಿನಿಮಾ ನೋಡ್ತಾರೆ. ಮೇಡಮ್ ಇನ್ನೊಂದೀಗ ಈ ಡೆವಿಲ್ ಸಿನಿಮಾ ಕೂಡ ಈಗ ಬಿಗ್ ಬಜೆಟ್ ಸಿನಿಮಾ, ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಒಬ್ಬ ನಟ ಈಗ ಜೈಲ್ಗೆ ಹೋಗಿರುತ್ತೆ, ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ, ಸಿನಿಮಾಗೆ ಇದರಿಂದ ಪ್ರೊಡ್ಯೂಸರ್ಗೆ ನಷ್ಟ ಆಗುತ್ತೆ ಅನ್ನೋ ಒಂದು ಆ್ಯಂಗಲ್ ಕೂಡ ಚರ್ಚೆ. ಓಕೆ, ಇದ್ರ ಬಗ್ಗೆ ಏನಿಲ್ಲ, ಅದು ಸರ್ಕಮ್ಸ್ಟ್ಯಾನ್ಷಿಯಲ್ ಅಲ್ವಾಪ್ಪ, ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗುತ್ತೆ? ಅದಾಗಿರೋದಾಗಿದೆ ಆ್ಯಂಡ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡಲೇಬೇಕು. ಸಿನಿಮಾನೇ ಮುಖ್ಯ ಅಂತ ಅಲ್ಲ, ಸಮಾಜದ ಬಗ್ಗೆ ನಾವು ಯೋಚನೆ ಮಾಡಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಮೇಡಮ್, ಒಂದು ಸೋಷಿಯಲ್ ಮೀಡಿಯಾದ ಅತಿರೇಕದ ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಇವತ್ತು ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಅಂದರೆ ಅಭಿಮಾನಿಗಳಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕನೆಕ್ಟ್ ಆಗುತ್ತೆ. ವಿಜಯಲಕ್ಷ್ಮಿ ಅವರು ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತೀನಿ, ನಿಮ್ಮ ಕನೆಕ್ಟ್ ಆಗ್ತೀನಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇದನ್ನು ನೀವು ಹೇಗೆ ತಗೊಳ್ತೀರಿ ಅಂತ? ದರ್ಶನ್ ಅವರ ಸೋಷಿಯಲ್ ಮೀಡಿಯಾನ ವಿಜಯಲಕ್ಷ್ಮಿ ಅವರು ಕನೆಕ್ಟ್ ಆಗಿ ಅವ್ರು ಹ್ಯಾಂಡಲ್ ಮಾಡ್ತಾ ಅಭಿಮಾನಿಗಳಿಗೆ ನಾನು ಕನೆಕ್ಟ್ ಆಗ್ತೀನಿ ಅನ್ನೋಂಥ ಒಂದು ಬೇರೆ ಥರದ ಬೆಳವಣಿಗೆ. ಅರ್ಥ ಆಗಲಿಲ್ಲ ನನಗೆ. ಮ್ಯಾಮ್, ವಿಜಯಲಕ್ಷ್ಮಿ ಅವರು ಇನ್ನು ಮುಂದೆ ದರ್ಶನ್ ಅವರ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಓಕೆ, ಮಾಡ್ತೀನಿ ಗುಡ್, ಅಂತ ದಟ್ಸ್ ಗುಡ್. ಅಭಿಮಾನಿಗಳಿಗೆ ಸಂದೇಶ ಸಾರ್ತಾರೆ. ಅದ್ರ ಬಗ್ಗೆ ನೀವು ನಿಮ್ಗೆ ಏನು ಅನ್ಸುತ್ತೆ? ಓ, ದ್ಯಾಟ್ಸ್ ಗುಡ್. ಅವರು ಒಂದು ಹೆಣ್ಣಲ್ವಾ, ಸೊ ಅವ್ರಿಗೆ ಅರ್ಥ ಆಗುತ್ತೆ ಈ ಥರದಿಂದ ಏನೇನಾಗುತ್ತೆ ಅಂತ. ಆ ಥರ ಮಾಡಬಾರ್ದು ಅಂತ ಐ ಹೋಪ್ ದಟ್ ವಿಜಯಲಕ್ಷ್ಮಿ ಅವರು ದರ್ಶನ್ ಫ್ಯಾನ್ಸ್ ಅವ್ರು ಏನು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗಲಿ ಅಂತ ನಾನು ಐ ಬಿ ವೆರಿ ಹ್ಯಾಪಿ ವಿಜಯ್ ಇಸ್ ಗೋಯಿಂಗ್ ಟು ಬಿ ಅಂದ್ರೆ ಅದು ಒಳ್ಳೆ ಬೆಳವಣಿಗೆ. ಮೇಡಮ್, ಅಭಿಮಾನಿಗಳಿಗೆ ಒಂದು ಮಹಿಳೆಯರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಹೇಳುವಂತ ಅವ್ರು ಬಗೆಹರಿಸಿದ್ರೆ ಒಳ್ಳೇದಲ್ವಾ? ಐ ಥಿಂಕ್ ವಿಜಯಲಕ್ಷ್ಮಿ ಅದನ್ನು ನೋಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್. ಐ ಹೋಪ್ ಶಿ ಡಸ್ ಇಟ್. ಯಾ.